ಉಡುವ ಬಟ್ಟೆಯಿಂದ ತಿನ್ನೋ ಎಲ್ಲ ಆಹಾರದವರೆಗೂ, ಬೆಳಕು ಕೊಡುವ ಕರೆಂಟ್ನಿಂದ ಹಿಡಿದು ಬಂಗಾರದವರೆಗೂ ಬೆಲೆ ಏರಿಕೆ ಹೊಡೆತ. ಇದರ ಮಧ್ಯೆ ಗ್ರಾಹಕರ ತಲೆ ಮೇಲೆ ತೆಂಗಿನಕಾಯಿ ಏಟು ಬೀಳ್ತಿದೆ. ಇದೇ ಫಸ್ಟ್, ಇದೇ ದಾಖಲೆ. ಈ ರೇಟ್ ಯಾವಾಗೂ ಆಗಿದೆ. ದುಬಾರಿ ಆಯಿತು ತೆಂಗಿನ ಎಣ್ಣೆ, ತೆಂಗಿನಕಾಯಿ ದರ 100ರ ಗಡಿ ತಲುಪುತ್ತಾ ತೆಂಗಿನಕಾಯಿ ಬೆಲೆ. ಏಪ್ರಿಲ್ ಮೇ ಅಂದ್ರೇನೆ ಮದುವೆ ಸೀಸನ್. ಇದರ ಮಧ್ಯೆ ಗೃಹ ಪ್ರವೇಶ, ಉಪನಯನ, ಹಬ್ಬ ಹರಿದಿನದಲ್ಲಿ ಪುಷ್ಕಳ ಭೋಜನ ಸಿದ್ಧವಾಗಬೇಕಂದ್ರೆ ಇಂಗು ತೆಂಗು ಇಲ್ಲದಿದ್ರೆ ಆಗುತ್ತಾ? ಅದಕ್ಕೆ ತೆಂಗಿನಕಾಯಿಗೆ ಭಾರಿ ಡಿಮಾಂಡ್. ಆದರೆ ಬೇಡಿಕೆಗೆ ತಕ್ಕಷ್ಟು ತೆಂಗು ಹಾಗೂ ತೆಂಗಿನ ಎಣ್ಣೆ ಮಾರುಕಟ್ಟೆಗೆ ಬರ್ತಿಲ್ಲ. ಬೇಸಿಗೆಯಲ್ಲಿ ತಂಪಾಗಿರಲು ಜನ ಎಳನೀರಿಗೆ ಮೊರೆ ಹೋಗ್ತಿದ್ದಾರೆ. ಇದರ ಮಧ್ಯೆ ಫಸಲು ಕುಸಿದಿದ್ದು ಬೇಡಿಕೆ ಹೆಚ್ಚಾಗ್ತಿದ್ದಂತೆಯೇ ಬೆಲೆಯೂ ಏರಿಕೆ ಕಂಡಿದೆ. ಎಳ್ನೀರಾದ್ರೆ ಇಮಿಡಿಯೇಟ್ಲಿ ಕೊಡ್ಬೋದು ಅವ್ರಿಗೆ. ಕಾಯಿಸಿ ಈಗ ನಾವು ಕಾಯಿ ಕಿತ್ತಿ ಮರದಿಂದ ಅದು ಒಣಗಕ್ಕೆ 1 ತಿಂಗಳು 15 ದಿನ ತಗೋತದೆ. ಬಟ್ ಎಳ್ನೀರು ಅದು ಇಮಿಡಿಯೇಟ್ಲಿ ಖಾಲಿ ಹೋಗ್ಬಿಡುತ್ತೆ. ಎಷ್ಟು ವರ್ಷದಲ್ಲಿ ಇಷ್ಟು ಬೆಲೆ ನೋಡಿದ್ರಿ? ನನಗೆ ಗೊತ್ತೇನೆ, ಇದೇ ಫಸ್ಟೇ. ಈಗ ಕೆಜಿ ತೆಂಗಿನಕಾಯಿಗೆ 75ರಿಂದ 80ರವರೆಗೂ ದರ ಇದೆ. ಒಂದೊಳ್ಳೆ ಕಾಯಿಗೆ 50ರಿಂದ 55 ರೂಪಾಯಿ ಇದೆ. ಮಾರ್ಕೆಟ್ನಲ್ಲಿ ತೆಂಗಿಗೆ ಇದೇ ರೀತಿ ಬೇಡಿಕೆ ಹೆಚ್ಚಾಗ್ತಿದ್ರೆ ಕೆಜಿಗೆ 100 ರೂಪಾಯಿ ಗಡಿ ದಾಟಲಿದೆ. ದರ ಏರಿಕೆಯಿಂದಾಗಿ ಜನಸಾಮಾನ್ಯರು ತತ್ತರಿಸಿದ್ದಾರೆ. ಮನೇಲಿ ಪೂಜೆ ಇಟ್ಕೊಂಡಿದ್ದೀವಿ, ಕಾಯಿ ಬೇಕಾಗಿತ್ತು, ತಗೊಂಡು ಹೋಗೋಣ ಅಂತ. ಸಿಕ್ಕಾಪಟ್ಟೆ ರೇಟ್ ಇದೆ, ತಗೊಳಕ್ಕೆ ಆಗ್ತಾ ಇಲ್ಲ. ಇವಾಗ ಏನು ಮಾಡೋದು ಗೊತ್ತಾಯಿಲ್ಲ. ಒಂದು ಕಾಯಿ ರೇಟೇ 100 ರೂಪಾಯಿ ಹೇಳ್ತಾ ಇದ್ದಾರೆ. ಹಾಂ, ಯಾವತ್ತಾದ್ರು ಕೇಳಿದ್ರೆ ಇಷ್ಟು ರೇಟ್ ನಾನು ಯಾವತ್ತೂ ಕೇಳಿಲ್ಲ, ಇದೇ ಫಸ್ಟ್ ಟೈಮ್ ಕೇಳ್ತಾರೆ. 100 ರೂಪಾಯಿ 4 ಕಾಯಿ ಕೊಡ್ತಾ ಇದ್ರು, ಇವಾಗ 1 ಕಾಯಿ ಕೊಡ್ತಾ ಇದ್ದಾರೆ. ಇದು ದುಬಾರಿ ದುನಿಯಾ. ಹಾಲು, ವಿದ್ಯುತ್ ಎಲ್ಲದರ ದರವೂ ಏರಿಕೆಯಾಗಿದೆ. ಈಗ ತೆಂಗಿನಕಾಯಿ ದರ ಏರಿಕೆಯಿಂದ ಗ್ರಾಹಕರಿಗೆ ಬಿಸಿ ತಟ್ಟಿದೆ. ವಿನಯ್ ಕುಮಾರ್ ಕಾಶ್ಯಪ್ಪನವರ್, TV9 ಬೆಂಗಳೂರು.